ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಚ್ಎಎಲ್ ಡೇ ಕೇರ್ನಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್ಎಎಲ್ ಪೊಲೀಸರಿಂದ 2 ಸಿಬ್ಬಂದಿಯನ್ನ ಬಂಧನ ಮಾಡಲಾಗಿದೆ. ಇನ್ನು ಈಗಾಗಲೇ ಸಿಎಂ ಡಿಕೆಶಿಗೆ ಪತ್ರವನ್ನ ಬರೆದ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನವನ್ನ ನೀಡಲು ಪತ್ರವನ್ನ ಬರೆದಿದ್ದಾರೆ. ಮಕ್ಕಳ ಅನುಗುಣವಾಗಿ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು, ನಿಯಮಿತ ಮೇಲ್ವಿಚಾರಣೆಗೆ ವಿಶೇಷ ತಂಡ ರಚಿಸುವಂತೆ ಈಗಾಗಲೇ ಮನವಿಯನ್ನ ಕೂಡ ಮಾಡಲಾಗಿದೆ. ಇನ್ನೊಂದು ಕಡೆ ಎಚ್ಎಎಲ್ ಡೇ ಕೇರ್ನಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಕೇಸ್ ಸಂಬಂಧಪಟ್ಟಂತೆ ಇಬ್ಬರು ಸಿಬ್ಬಂದಿಗಳನ್ನ ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಇನ್ನು ಎಚ್ಎಎಲ್ ಬೆಂಗಳೂರಿನ ಎಚ್ಎಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಐಟಿ ಕಂಪನಿ ಕ್ಯಾಂಪಸ್ನಲ್ಲಿರುವ ಡೇ ಕೇರ್ ಸೆಂಟರ್ನಲ್ಲಿ ಈಗಾಗಲೇ ಪುಟ್ಟ ಮಕ್ಕಳಿಗೆ ಕ್ರೂರವಾಗಿ ಚಿತ್ರಹಿಂಸೆಯನ್ನ ನೀಡಿರುವ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿರುವಂಥದ್ದು. ಇದು ಈಗಾಗಲೇ ಒಂದು ಕಡೆ ಬ್ರೂಕ್ಫೀಲ್ಡ್ ಐಟಿ ಕ್ಯಾಂಪಸ್ ಡೇ ಕೇರ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ಒಂದು ಕಡೆ ಮಕ್ಕಳನ್ನ ಅತ್ತಾಗ ಗಲಾಟೆ ಮಾಡಿದಾಗ ಅವರನ್ನ ಸುಮ್ಮನಿರಿಸೋದಕ್ಕೆ ಇನ್ನು ಫ್ರಂಟ್ ಲೋಡಿಂಗ್ ವಾಷಿಂಗ್ ಮಿಷಿನ್ ಬರುತ್ತೆ ಅಲ್ವಾ, ಆ ಡ್ರಮ್ ಒಳಗೆ ಅವರನ್ನ ಬಲವಂತವಾಗಿ ಕೂರಿಸುವುದು, ಅದೇ ರೀತಿಯಾಗಿ ಈ ಟಾಯ್ಲೆಟ್ನ ಜೆಟ್ ಸ್ಪ್ರೇ ಬಳಕೆ ಮಾಡಿ ಬಲವಂತವಾಗಿ ಆ ಮಕ್ಕಳ ಬಾಯಿಗೆ ಹೊಡಿತಾ ಇದ್ರು.